ಸಂಸದರಾದ ಬಿವೈ ರಾಘವೇಂದ್ರ ಅವರು ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮ್ಮ ನಾಡಿನ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ಮಕರ ಸಂಕ್ರಾಂತಿ ಹಬ್ಬವನ್ನು ಇಡೀ ದೇಶಾದ್ಯಂತ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ, ಉದಾಹರಣೆಗೆ ಕೇರಳ ಹೋದರೆ ಪೊಂಗಲ್ ಅಂಥೇಳಿ, ವೆಸ್ಟ್ ಬೆಂಗಾಲ್ ಕಡೆಗೆ ಇನ್ನೊಂದು ಹೆಸರಲ್ಲಿ, ಈ ರೀತಿ ಒಂದೊಂದು ಕಡೆಯೂ ಕೂಡ ಬೇರೆ ಬೇರೆ ಹೆಸರಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಈ ಸಂದರ್ಭದಲ್ಲಿ ಸಹಜವಾಗಿ ಸಂಕ್ರಾಂತಿ ಎಳ್ಳು ಬೆಲ್ಲವನ್ನು ತೆಗೆದುಕೊಂಡು ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿಕೊಂಡು ಬೆಳಕು ಹೆಚ್ಚಾಗುತ್ತೆ. ಸೊ ವಿಶೇಷವಾಗಿ ನಮ್ಮ ಈ ಕ್ಯಾಲೆಂಡರ್ ಆಫ್ ಹೊಸ ಕ್ಯಾಲೆಂಡರು ಡೇಟ್ ಪ್ರಕಾರ ಬರುವಂಥ ಮೊದಲನೇ ಒಂದು ಹಿಂದೂ ಹಬ್ಬ ನಮ್ಮ ಮಕರ ಸಂಕ್ರಾಂತಿ ಹಬ್ಬ. ಹಾಗೆ ತಮ್ಮ ಮುಖದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ. ವಿಶೇಷವಾಗಿ ರೈತರು ಒಂದು ನೆಮ್ಮದಿಯಿಂದ ಅವ್ರು ಬೆಳೆದಂಥ ಫಸಲನ್ನು ಮನೆಗೆ ಸೇರಿರುತ್ತೆ, ಒಂದು ನೆಮ್ಮದಿ ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಇಡೀ ಒಂದು ಸಂಭ್ರಮ, ಸಂತೃಪ್ತಿ ಇರುವಂಥ ಒಂದು ಈ ಸಂದರ್ಭದಲ್ಲಿ ಈ ಹಬ್ಬ ಬಂದಿದೆ. ಈ ಹಬ್ಬದ ಮುಖಾಂತರ ಮುಂದಿನ ದಿನ ಇನ್ನೂ ಹೆಚ್ಚು ದೇವರ ಒಂದು ಆಶೀರ್ವಾದದಿಂದ, ನೆಮ್ಮದಿ, ಸಂತೋಷದಿಂದ, ಹೆಚ್ಚು ಹುಮ್ಮಸ್ಸಿಂದ, ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಇದೆ, ಭಾರತ ವಿಶ್ವಗುರು ಆಗಬೇಕು ಅಂತೇಳಿ. ಅದಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ.